उत्तिष्ठ नरशार्दूला कर्तव्यं दैवमान्यकम् सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यं दैवमान्यकम् सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यं दैवमान्यकम् ಕರುಣಿಸಿ ಕಾಯೇ ನಡವ ತಾಯಿಯೇ ಕರುಣಿಸಿ ಕಾಯೇ ನಡವ ಜಗಜ್ಯೋತಿ ಬಸವೇಶ್ವರ ಈ ಪುಣ್ಯ ಭಾರತ ಭೂಮಿಯಲ್ಲಿ ಜನಿಸಿ ಬಂದ 75 ಕೋಟಿ ಜೀವರಾಶಿಗಳಿಗೆ ಅನ್ನ ನೀಡಿದ ಮಹಾಪುಣ್ಯಾತ್ಮನೇ, ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸಪ್ಪ ತಂದೆ. ಬಡತನದಲ್ಲಿ ನೊಂದಿ ಬೆಂದಿ ಬಳಲಿ ಹೋಗುತ್ತಿರುವ ನಮ್ಮನ್ನು ರಕ್ಷಿಸಪ್ಪ ತಂದೆ. ಸಾಕಷ್ಟು ಶಾಲೆ ಕಲಿಯುಂಟು, ಕೆಲಸವಿಲ್ಲದೆ ಕುಸ್ತಿ ಕುಣಿತವೆಂದು ನಿರುತಿಯಾಗಿ ತಿರುಗಾಡುತ್ತಿರುವ ನನ್ನ ಹಿರಿಯ ಮೈದನ ಅರ್ಚನ, ಅವನಿಗೊಂದು ಯಾವುದಾದರೂ ಒಂದು ಉದ್ಯೋಗ ಕಲ್ಪಿಸಿಕೊಡಪ್ಪ ತಂದೆ. ಕಿರಿಯ
ಹಿರಿಯ ಮೈದುನ ರಾಜನ ಸಾಕಷ್ಟು ಶಾಲೆ ಕಟ್ಟಿದ್ದಾನೆ. ಅವನ ವಿದ್ಯಾಭ್ಯಾಸ ಕೂಡ ಇನ್ನು ಮುಂದುವರಿಸಿದ್ದಾನೆ. ಅವನಿಗೊಂದು ಸರ್ಕಾರದ ನೌಕರಿಯನ್ನು ಒದಗಿಸಿಕೊಡಪ್ಪ. ಈ ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಳುವಂತೆ ಮಾಡಪ್ಪ. ನಾನು ಬೇಡಿಕೊಳ್ಳುತ್ತೇನೆ. ಆ ದುಷ್ಟರನ್ನು ಕಂಡರೆ ಕೆಂಡ ಕಾರುತ್ತಿರುವ ಆ ಪ್ರತಾಪನನ್ನು ತಕ್ಕ ಶಿಕ್ಷೆ ಕೊಟ್ಟು ನಮ್ಮಂತ ಬಡವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಂಡು ಹೋಗುವವರೇ ಮಂಜುಳ, ಪೂಜೆ ಮುಗಿಯಿದ್ದೇನೆ. ಮುಗಿಯಿತು. ಬನ್ನಿ ಸ್ವಾಮಿ. ಜಗಜ್ಯೋತಿ ಬಲಸೇಶ್ವರ ಪ್ರಸಾದವನ್ನು ತೆಗೆದುಕೊಳ್ಳಿ ಸ್ವಾಮಿ. ದೇವರಲ್ಲಿ ಏನಂದು ಬೇಡಿಕೊಂಡೆ? ನೋಡಿ ಸ್ವಾಮಿ, ಇವತ್ತು ನನ್ನ ತಾಯಿ ಭೀಮಾಮೂರ್ತಿ ಜಾತ್ರೆ ಅಲ್ಲವೇ? ಆ ಭೀಮಾಮೂರ್ತಿ ಜಾತ್ರೆಯಲ್ಲಿ ಕುಸ್ತಿ ಕುಣಿತವಿದೆಯಂತೆ. ಅಲ್ಲಿ ಎದುರೊಳಿ ಪ್ರತಾಪ ಬಲಗೈಯ ಬಂಟನಾದ ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿ ಜಯಶಾಲಿಯಾಗಿ ನನ್ನ ಮೈದುನ ಬರಲೆಂದು ಆ ದೇವರಲ್ಲಿ ಬೇಡಿಕೊಂಡೇ. ಮೈದುನರ ಮೇಲೆ ನಿಮಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ. ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಭಾಗ್ಯವಂತ. ಎಲ್ಲಿ ನಾನು ಎತ್ತುಗಳಿಗೆ ನೋವು ಹಾಕಿ ಬರ್ತೇನೆ. ನಮ್ಮ ಅರ್ಥನ ಬರುವ ಹೇಳಿ ಆಯ್ತು. ಆಯ್ತು ಆಯ್ತು ಸರ್.